ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಏನಾಗಿತ್ತು? ಎಷ್ಟು ವರ್ಷದಿಂದ ಇಲ್ಲಿ ಸರ್ ಈಗ 2 ವರ್ಷದಲ್ಲಿ ಸ್ಪ್ರೆಡ್ ಆಗಿದೆ ಸರ್. ಇದು ಸಂಕ್ರಾಂತಿ ಹಬ್ಬದ ದಿವಸನೇ ಸ್ಪ್ರೆಡ್ ಆಗಿ ಅವಾಗೆಲ್ಲ ನಾವು ಬಂದು ಹೋರಾಟ ಕೊಟ್ಟು ಸ್ಟಾಪ್ ಮಾಡಿದ್ವಿ. ಅವತ್ತು ಎಲ್ಲ ರೈತರುಗಳ್ದು ತರಕಾರಿ ಆಗ್ಬೋದು ಎಲ್ಲ ಬೆಳೆಗೂ ಫುಲ್ ಹಾನಿಯಾಗಿತ್ತು. ಅವತ್ತು ಪರಿಹಾರನೂ ಕೊಟ್ಟರು ಇವರೇ, ತಹಶೀಲ್ದಾರ್ ಮುಖಾಂತರ ಪರಿಹಾರನೂ ಕೊಡಿಸಿ ಎಲ್ಲನೂ ಇದು ಮಾಡಿದ್ರು. ಅವತ್ತಿಂದನೂ ಹೋರಾಟ ಕೊಡ್ತೇವೆ ಸರ್. ಅಧಿಕಾರಿಗಳು ಇದು ಭಾರಿ ನೆಗ್ಲಿಜೆನ್ಸಿ ಸರ್. ನಾವು ಎಷ್ಟು ಯಾವ ಅಧಿಕಾರಿ ಹತ್ರ ಹೋದ್ರು ಯಾರು ಇದಕ್ಕೆ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲಿಲ್ಲ. ನಾವೇನು ಮಾಡಿದ್ರು ನಮ್ಮಿದ್ದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಅಷ್ಟು ಬಿಟ್ಕೊಂಡ್ರೆ ಬೇರೆ ಏನು ಇದನ್ನೇ ಕೊಡಲಿಲ್ಲ ಇದ್ರ ಬಗ್ಗೆ. ಫಸ್ಟ್ ಸ್ಟಾರ್ಟಿಂಗಿಂದನೂ ಹೋರಾಟ ಕೊಟ್ಟಿವಿ ಸರ್ ಇದ್ರ ಬಗ್ಗೆ. ಇಲ್ಲಿ ಫ್ಯಾಕ್ಟ್ರಿ ಮಾಡಬೇಕಾದ್ರೂ ಸ್ಟಾರ್ಟಿಂಗಿಂದನೂ ಇಲ್ಲಿ ಸೂಕ್ತ ಅಲ್ಲ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ಅವಾಗಿಂದನೂ ಹೋರಾಟ ಕೊಟ್ಟಿವಿ ಸರ್. ಇಲ್ಲಿ ಮಾಡೋದು ಸೂಕ್ತ ಅಲ್ಲ ಸರ್. ಇದು ಆಸಿಡ್ ಕೆಮಿಕಲ್ ಫ್ಯಾಕ್ಟ್ರಿ ಸರ್, ಸಲ್ಫ್ಯೂರಿಕ್ ಆಸಿಡ್. ಅದು ಸ್ಪ್ರೆಡ್ ಆಗಿ ಸರ್ ಒಂದು 20-30 ಎಕರೆ ಜಮೀನು ಬೆಳೆ ನಾಶ ಆಯಿತು ಹೋದ್ ಸರಿ 2 ವರ್ಷದಲ್ಲಿ. ಅವಾಗಿಂದನೂ ಹೇಳ್ತಾನೆ ಇದ್ದೀವಿ ಇದನ್ನು ಖಾಲಿ ಮಾಡ್ಕೊಂಡೋಗಿ, ಇಲ್ಲಾಂದರೆ ಸರ್ ಇಲ್ಲಿ ಹರಿಯೋ ನೀರು ಇಲ್ಲಿ ಏನಾಗ್ತದೆ ವೇಸ್ಟೇಜು ಎಲ್ಲ ಜಾನುವಾರುಗಳಿಗೆ ಕುಡಿತವೆ. ಇದು ಕಾವೇರಿ ಚಾನಲ್ ಇದೆಯಲ್ಲ ಸರ್, ಅಲ್ಲಿಗೆ ಹೋಗಿ ಬೀಳುತ್ತೆ ನೀರು. ಇದು ಮಳೆ ಬಿದ್ದರೆ ಈ ನೀರೆಲ್ಲ ವೇಸ್ಟೇಜ್ ನೀರೆಲ್ಲ ಅಲ್ಲಿ ಆ ಚಾನಲ್ಗೆ ಹೋಗಿ ಬೀಳುತ್ತೆ. ಈ ಕಡೆ ಭಾಗದವ್ರಿಗೆಲ್ಲ ಅದು ನೀರು ಪ್ರಾಬ್ಲಮ್ಮೇ ಅಲ್ವಾ ಸರ್. ಆಮೇಲೆ ಅಂತರ್ಜಲಕ್ಕೆ ಹೋಗುತ್ತೆ ಇವತ್ತೇನಾಯ್ತು ಅಂತೇಳಿ ಸರ್. ಇವತ್ತು ನಮಗೆ ಏನು ಅಂತ ಮಾಹಿತಿ ಇಲ್ಲ. ಸೌಂಡ್ ಬತ್ತಷ್ಟೇ. ಸೌಂಡ್ ಒಂದು 8-8:15 ಸೌಂಡ್ ಬಂದಾಗ ಅದು ನಮ್ಗೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಇದು ಕ್ರಷರ್ ನಡೀತೆ ಸರ್, ಅದು ಅವಾಗವಾಗ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆನೂ ಹೇಳ್ತಾನೆ ಇದೀವಿ, ಯಾರು ಎಚ್ಚೆತ್ಕೊಳ್ಳೋದಿಲ್ಲ. ಬಟ್ ಅದು ಅಂತ ನಾವು ಅವರು ರೆಗ್ಯುಲರ್ ಬ್ಲಾಸ್ಟ್ ಮಾಡ್ತಾ ಇರ್ತದೆ. ನಾವು ಅದೊಂದು ತಿಳ್ಕೊಂಡು ಯಾರು ಇಲ್ಲಿ ಇದು ಮಾಡ್ಕೊಂಡಿಲ್ಲ. ಆಮೇಲೆ ಆಂಬ್ಯುಲೆನ್ಸ್ ಎಲ್ಲ ಬರ್ಬೇಕಾರೆ ಗೊತ್ತಾಗಿದೆ ಇಲ್ಲಿ ಫ್ಯಾಕ್ಟ್ರಿಯಿಂದ ಇದೆ ಸರ್. ನಾವು ಲೇಟಾಗಿ ಬಂದ್ವಿ ಸರ್. ನಾವು ಚಿಕ್ಕೇಗೌಡ ಸರ್.